ಇದನ್ನು ಮಾಡ್ಕೊಬೇಡ ತಿಂದಿದ್ದಾನೆ. ಫೋಟೋ ಎಲ್ಲ ಒರೆಸಿ ಗಂಧ ಹಚ್ಚಿರೋದ್ರಿಂದ ಇದನ್ನೇನು ನಾನು ಮತ್ತೆ ಒರ್ಸೋಕ್ಕೂ ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಬಿಂದು ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಬಿಂದು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮತ್ತು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಥರ್ಸ್ಡೇ ಆಫ್ಟರ್ನೂನ್. ಅವ್ರಿಗೆ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಡಿ ಮಾರ್ಟ್ಗೆ ಹಾಗೆ ಸ್ವಲ್ಪ ಹಬ್ಬಕ್ಕೆಲ್ಲ ಸ್ವಲ್ಪ ಐಟಮ್ ತೊಗೊಬಂದ್ಬಿಡೋಣ ಅಂತ, ಮತ್ತು ಮನೇಲೂ ಸ್ವಲ್ಪ ರೇಷನ್ ಖಾಲಿ ಆಗಿತ್ತು. 2 ಮಂತ್ಸ್ಗೆ ಆಗೋಷ್ಟು ರೇಷನ್ ತೊಗೊಬಂದ್ಬಿಡೋಣ ಅಂತ ಡಿ ಮಾರ್ಟಿಗೆ ಬಂದಿದ್ವಿ. ಥರ್ಸ್ಡೇ ವೀಕ್ ಡೇಸಲ್ಲಿ ಬಂದರೆ ತುಂಬಾ ಜನ ಕಡಿಮೆ ಇರ್ತಾರೆ. ವೀಕ್ ಎಂಡ್ಸಲ್ಲಿ ಬಂದ್ರೇ ಸಿಕ್ಕಾಪಟ್ಟೆ ಜನ. ಅದಕ್ಕೆ ಯಾವಾಗಲೂ ವೀಕ್ ಡೇಸಲ್ಲಿ ಹೋದರೆ ಆರಾಮಾಗಿ ನಮ್ಗೆ ಏನು ಬೇಕೋ ಅದನ್ನು ನೋಡಿ ತೊಗೋಬಹುದು. ಗಣೇಶ ಗೌರಿ ಹಬ್ಬಕ್ಕೂ ಸುಮಾರು ಏನೋ ಆಫರ್ಸ್ಗಳೆಲ್ಲ ಬಿಟ್ಟಿದ್ದರು. ನಾನು ಸುಮಾರು ಶಾಪಿಂಗ್ ಮಾಡಿದೆ. ಅಂದರೆ ಮನೆಗೆ ಮತ್ತು ಸ್ವಲ್ಪ ಬೆಡ್ಶೀಟ್ಗಳು ಬೇಕಾಗಿತ್ತು. ನಿಮಗಿಲ್ಲಿ ತೋರಿಸ್ತಿದ್ದೀನಲ್ಲ ಪೂಜಾ ಐಟಮ್ಸು, ನನಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಅನ್ನಿಸ್ತು. ಈ ದೀಪ ನೋಡೋದಕ್ಕೆ ಚಿಕ್ಕದಾಗೇ ಇದೆ, ಬಟ್ ಇದ್ರ MRP ಬಂದು 700 ರುಪೀಸು ಏನೋ ಸಮಥಿಂಗ್ ಇತ್ತು. MRP ನಿಮಗೂ ಕೂಡ ತೋರಿಸಿದ್ದೀನಿ. ಹೌದು, 700 ರುಪೀಸ್ ಇತ್ತು. ಸ್ವಲ್ಪ ವರ್ತು ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ಇಲ್ಲಿ ಪೂಜಾ ಐಟಮ್ಸು ಮತ್ತು ಫ್ಲವರ್ಸು, ಡೆಕೋರೇಷನ್ಗೆ ಬೇಕಾಗಿರೋ ಅಂಥದ್ದು ಎಲ್ಲನೂ ಕೂಡ ಇಟ್ಟಿದ್ದಾರೆ. ನಾನೇನು ತೊಗೊಳೋದಕ್ಕೆ ಹೋಗಲಿಲ್ಲ, ಮನೇಲಿ ಆಲ್ರೆಡಿ ಇದ್ದಿದ್ದರಿಂದ ನಾನೇನು ಇಲ್ಲಿ ಪರ್ಚೇಸ್ ಮಾಡಿಲ್ಲ. ನಿಮ್ಗೊಂದು ಐಡಿಯಾ ಬರುತ್ತೆ, ಮತ್ತು ಡಿ ಮಾರ್ಟಲ್ಲಿ ಯಾವುದ್ಯಾವುದು ಹೊಸ ಕಲೆಕ್ಷನ್ಸ್ ಸಿಗುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರಲಿ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಡಿ ಮಾರ್ಟ್ಗೆ ಮಂತ್ಲಿ ಒಂದೊಂದು ಆಫರ್ ಬಿಡ್ತಾನೆ ಇರ್ತಾರೆ, ಮತ್ತು ಹೊಸ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡ್ತಾನೆ ಇರ್ತಾರೆ. ತುಂಬ ಅಂದರೆ ಡಿ ಮಾರ್ಟ್ ಯಾವುದಕ್ಕೆ ಬೆಸ್ಟ್ ಅಂದರೆ ಬೆಸ್ಟ್ ಪ್ರೈಸ್ ಇರುತ್ತೆ, ಮತ್ತು ಎಲ್ಲ ಒಂದೇ ಕಡೆ ಸಿಗುತ್ತೆ. ಡೋರ್ ಮ್ಯಾಟ್ಸ್ ಇದು 49 ತೊಗೊಳ್ಳೋಣ ಅಂತ ನೋಡಿದೆ ಈಗ ವಾಶ್ರೂಮ್ ಕಡೆ ಆಚೆಗೆ ಹಾಕೋಕ್ಕೆ. ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. 99 ರುಪೀಸ್ ಕ್ವಾಲಿಟಿ ಇತ್ತು. ನೋಡ್ತಿದ್ದೀರಲ್ಲ 49 ರುಪೀಸ್ ಹಾಗೆ ತೆಗೆದ್ರೆ ವಾಪಸ್ ಬರ್ತಾಯಿತ್ತು, ಅದಕ್ಕೋಸ್ಕರ ನಾನು ತೊಗೊಳ್ಳಿಲ್ಲ. ಇಲ್ಲಿ ನೋಡ್ತಿದ್ದೀನಲ್ಲ ಗ್ರೀನ್ ಕಲರ್ ಬೆಡ್ಶೀಟ್ ತುಂಬ ಚೆನ್ನಾಗಿತ್ತು. ಮೈಕ್ರೋ ಫೈಬರ್ ಪ್ಯೂರ್ ಕಾಟನ್ ಅಲ್ಲ, ಅದೊಂದು ತೊಗೊಂಡೆ. ಮತ್ತು ಸಿಂಗಲ್ ಕಾಟದು ಒಂದು ಬೆಡ್ಶೀಟ್ ನಾನು ತೊಗೊಂಡೆ. ಅದು 200 ರುಪೀಸ್, ಇದು 400 ರುಪೀಸ್ ವರ್ತ್ ಅಂತ ನನಗೆ ಅನ್ನಿಸ್ತು. ಗೊತ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ತುಂಬಾ ಇಷ್ಟ ಆಯಿತು. ಸ್ಟೋರೇಜ್ ಬಾಕ್ಸ್ ಮುಂಚೆನೇ ಸಿಕ್ಕಿದ್ದಿದ್ರೆ ನಿಜವಾಗ್ಲೂ ಬೈ ಮಾಡ್ತಿದ್ದೆ, ಬಟ್ ಮನೆ ತುಂಬ ಬರೀ ಟ್ರಾಲಿಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ನನಗೆ ಬೆಸ್ಟ್ ಅನಿಸ್ತು. 500 ರುಪೀಸ್, ವೀಲ್ ಇದೆ, ಟ್ರಾನ್ಸ್ಪರೆಂಟ್ ಇದೆ, ಕ್ಯಾಪ್ ಇದೆ, ಮತ್ತು ಬಿಗ್ ಸ್ಟೋರೇಜ್ ಇದೆ. ತುಂಬಾ ಚೆನ್ನಾಗಿದೆ. ಇದು 129 ರುಪೀಸ್. ಏನಾದರೂ ಬ್ಯೂಟಿ ಪ್ರಾಡಕ್ಟ್ಸ್ ಆ ಥರದ್ದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ನಾನು ಮೋಸ್ಟ್ ಬೆಡ್ಶೀಟ್ ಇರ್ಬೋದು, ವಾಟರ್ ಬಾಟಲ್ಸ್ ಇರ್ಬೋದು, ಮತ್ತು ಏನಾದರೂ ಪ್ಲ್ಯಾಸ್ಟಿಕ್ ಟ್ರೇಸ್ಗಳಿರ್ಬೋದು, ಮತ್ತು ಆಯಿಲ್ ಬಾಟಲ್ಲು, ಟ್ರಾಲಿ ಎಲ್ಲನೂ ನಾನು ಡಿ ಮಾರ್ಟಲ್ಲೇ ಪರ್ಚೇಸ್ ಮಾಡಿರೋದು. ನಿಮಗೆ ಇದನ್ನೊಂದ್ಸರಿ ಡಿ ಮಾರ್ಟ್ ಕಲೆಕ್ಷನ್ಸ್ದೇ ಒಂದು ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಪ್ರೀವಿಯಸ್ ವ್ಲಾಗ್ ಮಾಡಿದ್ದೀನಿ, ನನ್ನ ಪೇಜ್ಗೆ ಹೋಗಿ ನೀವು ಚೆಕ್ ಮಾಡಬಹುದು. ಆ ದೊಡ್ಡದು ಇದೆಯಲ್ಲ ಅದು 1100 ರುಪೀಸ್, ಬಟ್ ಅಷ್ಟೊಂದು ದೊಡ್ಡದು ಬೇಕಾಗಲ್ಲ. 500 ರುಪೀಸ್ ವರ್ತ್ ಅನ್ಕೋತೀನಿ. ಇದೆಲ್ಲ ಕಿಚನ್ ಎಕ್ವಿಪ್ಮೆಂಟ್ಸ್ದು. 199, 99, 69, 49 ಮತ್ತು 79 ಆ ರೇಂಜಲ್ಲೆಲ್ಲ ಇದೆ. ಮತ್ತು ಇದು 129 ಬೇಬಿ ಸಿಟ್ಟಿಂಗ್ ಚೇರ್, ಅಂದರೆ ಬಾತ್ ಚೇರ್ ಥರ ಚೆನ್ನಾಗಿದೆ ಕ್ವಾಲಿಟಿ. ಇದು ನೋಡಲಿಕ್ಕೆ ಗ್ಲಾಸ್ ಕಂಟೈನರ್ ಥರ ಇದೆ, ಬಟ್ ಪ್ಲಾಸ್ಟಿಕ್ ಕಂಟೈನರ್. ಇದು ರೆಡಿ ಟು ಸ್ನ್ಯಾಕ್ಸ್ ಬರುತ್ತಲ್ಲ ಆ ಸೆಕ್ಷನಿಗೆ ಬಂದಿದ್ವಿ. ಅಂದರೆ ಪರೋಟ, ಮಶ್ರೂಮು ಸ್ನ್ಯಾಕ್ಸು, ಮತ್ತು ಫ್ರೆಂಚ್ ಫ್ರೈಸು, ಆಲೂ ಸ್ನ್ಯಾಕ್ಸು ಅದಕ್ಕೆಲ್ಲ. ಬಟ್ ಅದನ್ನೆಲ್ಲ ತೊಗೊಂಡಿರಲಿಲ್ಲ. ಪರೋಟ ಟ್ರೈ ಮಾಡೋಣ ಅಂತ ಸುಮಾರು ವರ್ಷಗಳೇ ಆಗೋಗಿತ್ತು ಟ್ರೈ ಮಾಡಿ, ಅದಕ್ಕೆ ತೊಗೊಳ್ಳೋಣ ಅಂತ ತೊಗೊತಿದ್ದೆ. ಪನ್ನೀರ್ ತೊಗೊಂಡು ಪರೋಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ. ಅದಕ್ಕೆ ನೋಡ್ತಿದ್ದೆ ಯಾವ್ದ್ಯಾವುದು ಎಷ್ಟೆಷ್ಟು ರೇಟ್ ಇದೆ, ಮತ್ತು ಯಾವ್ದ್ಯಾವುದು ಎಷ್ಟೆಷ್ಟು ಗ್ರಾಮ್ಸ್ ಇದೆ ಅಂತ.
ಫೈನಲಿ ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಎಲ್ಲನೂ ಮನೆಗೆ ಏನೇನು ಬೇಕೋ ಚಿಕ್ಕ ಪುಟ್ಟ ರೇಷನ್ನು ಅದನ್ನೆಲ್ಲ ತೊಗೊಂಡ್ವಿ. ಬಿಲ್ ಹಾಕ್ಸೋಕ್ಕೆ ಅಂತ ಬಂದ್ವಿ. ಬಿಲ್ಲು ಎಷ್ಟಾಯಿತೋ ಗೊತ್ತಿಲ್ಲ, ಮೇ ಬಿ 3500 ಎಬೋವ್ ಅಂತೂ ಆಯಿತು ಅಂತ ನಾವು ಒಂದು ತಲೆಯಲ್ಲಿ ಇಟ್ಕೊಂಡಿದ್ದೀವಿ. 3000 4000 ಒಳಗಡೆ ಆಗಬೇಕು ಅಂತ. ಅಷ್ಟೇ, ಜಾಸ್ತಿ ಏನು ತೊಗೊಳೋದಕ್ಕೆ ಹೋಗಲ್ಲ ನಾವು. ಬಿಲ್ ಹಾಕಿಸ್ಕೊಂಡಿದ್ದಾಯಿತು. ಐಸ್ ಕ್ರೀಮ್ ಅಂದರೆ ಇಲ್ಲಿ ಬಂದಾಗೆಲ್ಲ ವೆನಿಲಾ ಫ್ಲೇವರ್ಸ್ ಒಂದು ಐಸ್ ಕ್ರೀಮ್ ತೊಗೊತೀವಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಬರೀ 15 ರೂಪೀಸ್ ಅಷ್ಟೇ, ಬಟ್ ನನಗೆ ವರ್ತ್ ಅನಿಸ್ತು. ಮತ್ತು ಟೇಸ್ಟು ಅಷ್ಟೇ. ನನಗೆ ಚಾಕ್ಲೇಟ್ ಫ್ಲೇವರ್ಸಲ್ಲೆಲ್ಲ ವೆನಿಲಾ ಒಂದೇ ಇಷ್ಟ ಆಗೋದು. ಚಾಕ್ಲೇಟ್ಸು, ಸ್ಟ್ರಾಬೆರಿ ಅದೆಲ್ಲ ಇಷ್ಟ ಆಗಲ್ಲ. ಬಟರ್ ಸ್ಕಾಚ್ ತಿಂತೀನಿ, ಮತ್ತು ವೆನಿಲಾ ಎರಡೇ ಫ್ಲೇವರ್ ನಂಗೆ ಅಷ್ಟು ಇಷ್ಟ ಆಗೋವಂಥದ್ದು. ಇನ್ಯಾವುದು ಅಷ್ಟು ಇಷ್ಟ ಆಗಲ್ಲ. ಡಿಮಾರ್ಟ್ ಮುಗಿಸ್ಕೊಂಡು ಹಾಗೆ ಸುಂಕದಕಟ್ಟೆಗೆ ಹೋಗಿ ಪೂಜೆಗೆ ಏನೇನೆಲ್ಲ ಬೇಕು ಮತ್ತು ತರಕಾರಿಗಳು ಏನೇನೆಲ್ಲ ಬೇಕು ತೊಗೊಂಡು ಮನೆ ಕಡೆ ಹೊರಟಿದ್ದೀವಿ. ಅವನಿಗೂ ಕೂಡ ಸರಿ ಮಾಡಬೇಕು, ಅವ್ರಿಗೂ ಕೂಡ ಸೆಕೆಂಡ್ ಶಿಫ್ಟಿಗೆ ಟೈಮ್ ಆಗಲಿಕ್ಕೆ ಬಂತು. ಗೌರಿ ಹಬ್ಬದ ದಿನ ನಿಮಗೆ ಗೊತ್ತಿರೋ ಹಂಗೆ ಯಾವ ಕಂಪನಿಲೂ ರಜೆ ಕೊಡಲ್ಲ, ಬರೀ ಗಣೇಶನ ಹಬ್ಬಕ್ಕೆ ಮಾತ್ರ ರಜೆ ಕೊಡ್ತಾರೆ. ಫೈನಲಿ ಮನೆಗೆ ಬಂದೆ. ಏನೇನು ತೊಗೊಂಬಂದಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ಕ್ಯಾರೆಟ್ ತುಂಬ ಫ್ರೆಶ್ ಆಗಿತ್ತು. ಹುಳಿಕಾಯಿ ತುಂಬ ಚೆನ್ನಾಗಿದೆ. ಇದೆಲ್ಲ ಸೊಪ್ಪು ಅದೆಲ್ಲ ಇಟ್ಟಿದ್ದೀನಿ ಇಲ್ಲಿ. ನೀಟಾಗಿ ಸ್ಟೋರೇಜ್ ಮಾಡ್ಕೋಬೋದು. ಇದೆರಡು ಹೂವು ಪನ್ನೀರ್ ತೊಗೊಂಡೆ, ನಂದಿನಿದು 200 ರೂಪೀಸ್, 220 ರೂಪೀಸ್. ಸ್ವಲ್ಪ ಪರೋಟ ತೊಗೊಂಡು ನಾಳೆ ಏನಾದರೂ ಮಾಡೋಣ. ರೇಷನ್ನು ಎಲ್ಲ ಜೋಡಿಸಿ ಎತ್ತಿಟ್ಕೋಬೇಕು. ಫ್ಯಾಬು ಲಿಕ್ವಿಡ್ ಡಿಟರ್ಜೆಂಟ್ ತೊಗೊಂಬಂದಿದ್ದೀನಿ. ಅದು ಮಿಷಿನ್ ಅಲ್ವಾ, ಪೌಡರು ಅಷ್ಟು ನನಗೆ ಯಾಕೋ ಸ್ಯಾಟಿಫೈಸ್ಡ್ ಆಗಲಿಲ್ಲ. ಅದಕ್ಕೆ ನೋಡೋಣ, ಇದೊಂದು ಸರಿ ಯೂಸ್ ಮಾಡಿ ನೋಡೋಣ ಅಂತ ಗೋದ್ರೇಜ್ ಅವ್ರದ್ದು 2 ಲೀಟರ್ ಮೆಗಾ ಪ್ಯಾಕ್ ತೊಗೊಂಬಂದಿದ್ದೀನಿ. ನೋಡಬೇಕು, ಬಕೆಟ್ ವಾಶ್ಗಾದರೂ ಹಾಕ್ಬೋದು, ಇಲ್ಲಾಂದರೆ ಇದು ಟಾಪ್ ಲೋಡ್ ಇದಕ್ಕಾದರೂ ಹಾಕ್ಬೋದು. 1 ಕಪ್ 40 ml ಅಂತ ಕೊಟ್ಟಿದ್ದಾರೆ. ನೋಡಬೇಕು ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಕಡಲೆಕಾಯಿ 100 ರೂಪಾಯಿ 3 ಸೇರು, ಬಟ್ ಚೆನ್ನಾಗಿತ್ತು ಕಡಲೆಕಾಯಿ, ಅದಕ್ಕೆ ತೊಗೊಬಂದೆ. ನಾಳೆ ಸುಮ್ಮನೆ ಬೇಯಿಸೋಣ ಅಂತ. ಇದು ಸಿರಪ್ಪು, ಬಾದಾಮ್ ಆಯಿಲು ಎಲ್ಲ ಈ ಕಡೆ ಇಟ್ಟಿಟ್ಕೊಂಡಿದ್ದೀನಿ. ಇದು ಫ್ರೂಟ್ಸು, ತಿಂಡಿ, ಖಾಲಿ ಕವರು ಎಲ್ಲ ಇಲ್ಲೇ ಇವೆ. ಸಂಜೆ ಒಂದು 5:30 ಆಗಿದೆ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ದೇವ್ರ ಫೋಟೋ ಎಲ್ಲ ಒರೆಸಿ. ಇದು ಗುರುವಾರದ ದಿನನೇ, ಅಂದರೆ ಇವತ್ತಿನ ದಿನವೇ ಫೋಟೋ ಎಲ್ಲ ಒರೆಸಿ ಗಂಧ ಹಚ್ಚಿರೋದ್ರಿಂದ ಇದನ್ನೇನು ನಾನು ಮತ್ತೆ ಒರ್ಸೋಕ್ಕೆ ಹೋಗಿಲ್ಲ. ಎಲ್ಲ ಒರೆಸ್ಕೊಂಡಿದ್ದೀನಿ. ದೇವ್ರ ಸಾಮಾನು ಕೂಡ ತೊಳ್ಕೊಂಡಿದ್ದೀನಿ. ಎಲೆ ಕೂಡ ಎತ್ಕೊಂಡಿದ್ದೀನಿ. ಇದು ಒಂದು ದೀಪ ಉರಿತಿತ್ತು, ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ. ಇದನ್ನೆಲ್ಲ ಇನ್ನೇನು ಬೆಳಗ್ಗೆ ಎದ್ದು ಒಂದು 6 ಮಾಡಿಕೊಂಡ್ರೆ 8 o'clockಗೆಲ್ಲ ಪೂಜೆ ಆಗುತ್ತೆ. ಸಂಜೆ ಆಯಿತು, ಆಟ ಆಡ್ಕೊತಿದ್ದಾರೆ. ಸಂಜೆ ಆದರೆ ಸಾಕು. ಇವಾಗ ಗಾಡಿ ಹಿಡಿದುಬಿಟ್ಟಿದ್ದಾನೆ.
ಗಾಡಿಯಿಂದ ರೂಮಿಂದ ಅಡುಗೆ ಮನೆಯಿಂದ ಹಾಲಿಗೆ ಹಿಂಗೆ ರೌಂಡ್ ಹಾಕೊಬರೋದು, ಆಟ ಆಡೋದು, ಇಷ್ಟೇ ಕೆಲಸ ಅವರಿಬ್ರದೀಗ. ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ, ಬಟ್ ಸ್ವಲ್ಪ ಭಯ, ಯಾರಾದರೂ ಹಿಡಿದಿಟ್ಕೋಬೇಕಷ್ಟೆ. ಮಳೆ ಜಿಡಿ ಬರ್ತಿತ್ತು, ಸ್ವಲ್ಪ ವೆಯ್ಟ್ ಮಾಡಿ ಒಂದು 8 ಗಂಟೆಗೆ ಹುಡುಗರಿಗೆ ಬಟ್ಟೆ ತೊಗೊಬರಕ್ಕೆ ಹೋಗೋಣ ಅಂತ, ಇಲ್ಲೇ ಮನೆ ಹತ್ರನೇ ಮುಖೇಶ್ ಟೆಕ್ಸ್ಟೈಲ್ ಒಂದು ಅಂಗಡಿ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋದೆ. ತೊಗೊಂಡೆ, ಅವರಿಬ್ರಿಗೂ ಒಂದೊಂದು ತೊಗೊಂಡೆ. ಬಟ್ ಕಾಸ್ಟ್ಲಿ ಅನಿಸ್ತಾ ಏನೋ ಗೊತ್ತಿಲ್ಲ, ಸಿಂಪಲಾಗಿತ್ತು ಬಟ್ ಚೆನ್ನಾಗಿತ್ತು. ಮಕ್ಳಿಗಲ್ವಾ, ಗೌರಿ ಗಣೇಶ ಹಬ್ಬಕ್ಕೆ ಮಕ್ಳಿಗೆ ಬಟ್ಟೆ ತೆಗ್ದೇ ಇರೋಕ್ಕಾಗತ್ತಾ ಅಂತ ಒಂದೊಂದು ಜೊತೆ ತೊಗೊಬಂದೆ. ನಾನು ಬಂದು ಊಟ ಎಲ್ಲ ಆಯಿತು, ನೈಟ್ ಆಗಿದೆ. ಎಲ್ಲರನ್ನೂ ಅವನು ಪಾಪುನು ಫೀಡ್ ಮಾಡಿಸಿ ಮಲಗಿಸಿ ಅವನಿಗೂ ತಿನ್ನಿಸಿ ಎಲ್ಲ ಮಾಡಿಸಿ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡೆ. ಬೆಳಗ್ಗೆ ಎದ್ದಾಗ ಒಂದು 5:45 ಆಗಿತ್ತು. ಎಷ್ಟು ಬೇಗ ಟೈಮ್ ಆಗೋಯ್ತೋ ಗೊತ್ತೇ ಇಲ್ಲ. 7 ಗಂಟೆ ಆಗೋಗಿತ್ತು. 7 ಗಂಟೆ ಅಷ್ಟೊತ್ತಿಗೆ ಎಲ್ಲನೂ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ದೀಪ ಒಂದು ಹಚ್ಬೇಕಷ್ಟೇ. ಆಗಾಗ ಅವನು ಫೀಡ್ ಮಾಡಿಸ್ತಿರ್ಬೇಕಾಗತ್ತೆ, ಮತ್ತು ಪೂಜೆಗೆ ರೆಡಿ ಮಾಡ್ಕೋಬೇಕಾಗತ್ತೆ. ಒಂದೇ ಪೂಜೆ ಮಾಡ್ಕೊಂಬಿಡೋದಾದರೆ ಬೇಗ ಮಾಡ್ಕೋಬಹುದು, ಬಟ್ ಮಕ್ಕಳನ್ನ ಇಟ್ಕೊಂಡು ಎಲ್ಲ ಕೆಲಸಗಳನ್ನ ಕ್ವಿಕ್ಕಾಗಿ ಮಾಡ್ಕೊತೀನಿ ಅಂದರೆ ಅದು ಯಾವುದೂ ಆಗೋಲ್ಲ. ಎಲ್ಲ ಹೂವು ಎಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗಣೇಶನಿಗೆ ನಾಳೆ ಪೂಜೆಗಿಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಗೌರಿ ಹಬ್ಬ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ, ಬಾಗನ ಅಂತ ಮರ, ಮನೇಲೇ ಇದ್ದಿದ್ದ ಮರಕ್ಕೆ ನಾನೇನು ಸಗಣಿ ಮತ್ತು ಮೆಂತ್ಯ ಅದನ್ನೆಲ್ಲ ಹಾಕಿ ಏನು ಸಾರ್ಸೋಕ್ಕೆ ಹೋಗಲಿಲ್ಲ. ಕ್ವಿಕ್ಕಾಗಿ ಒಂದು ಅರ್ಶಿನದ ಪುಡಿ, ಸ್ವಲ್ಪ ಗೋಮೂತ್ರ ಹಾಕ್ಕೊಂಡು ಒರೆಸಿ ಎತ್ತಿಟ್ಕೊಂಡಿದ್ದೀನಿ. ಫೈನಲಿ ಎಲ್ಲ ಹಾಕ್ಕೊಂಡಿದ್ದಾಯಿತು, ಎಲ್ಲನೂ ರೆಡಿ ಮಾಡಿ ಆಮೇಲೆ ಸೀರೆ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಗ್ಯಾಸ್ ಉರಿತಾ ಇದ್ದಾವೆ, 3 ದಿನನೂ ಬರಲ್ಲ ಅಷ್ಟೇ. ಪೂಜೆ ಎಲ್ಲ ಮಾಡಿ ದೇವರಿಗೆ ಪ್ರಾರ್ಥನೆ ಕೂಡ ಸಲ್ಲಿಸಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನೂ ಹಸ್ಬೆಂಡು ಪಾಪುನ ಹಿಡ್ಕೊಂಡು ಕೂತಿದ್ರು. ಒಬ್ಬರು ಸ್ನಾನ ಮಾಡ್ಕೋಬೇಕು, ಒಬ್ಬರು ನಮ್ಮ ಮಗುನ ಹಿಡ್ಕೋಬೇಕು, ಹಾಗೆ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ. ಎಲ್ಲ ಪೂಜೆ ಎಲ್ಲ ಮುಗೀತು. ಈಗ ಅಡುಗೆ ಕೆಲಸ ಸ್ಟಾರ್ಟ್. ಗೌರಿ ಹಬ್ಬಗಳಂದ್ರೇ ಏನಾದರೂ ವೆರೈಟಿ ಫುಡ್ ಮಾಡಬೇಕು, ಆವಾಗಲೇ ಹಬ್ಬ ಅನಿಸ್ಕೊಳ್ಳೋದು. ಪನ್ನೀರ್ ಬಿರಿಯಾನಿ ಮಾಡೋಣ ಅಂದರೆ ಪನ್ನೀರ್ ಪುಲಾವ್ ಥರ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ರೆಸಿಪಿ ಏನು ನಾನು ಶೇರ್ ಮಾಡೋದಕ್ಕೆ ಹೋಗಿಲ್ಲ, ಮುಂದೊಂದು ದಿನ ಯಾವಾಗಾದರೂ ರೆಸಿಪಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಪನ್ನೀರನ್ನ ಒಂದು ಕಡಾಯಲ್ಲಿ ಸ್ವಲ್ಪ ತುಪ್ಪ, ಅರಿಶಿನ ಮತ್ತು ಖಾರದ ಪುಡಿ ಹಾಕಿ ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ದೆ. ಒಂದು ಕುಕ್ಕರಲ್ಲಿ ಮಾಮೂಲಿ ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ಮಸಾಲೆಗಳನ್ನ ರುಬ್ಬಿ, ಎಣ್ಣೆ ಹಾಕಿ, ತುಪ್ಪ ಹಾಕಿ, ಬಟಾಣಿ ಅದನ್ನೆಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಪ್ಳಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಪಲಾವು ಕೂಡ ರೆಡಿ ಆಯಿತು. ಸೈಡಲ್ಲಿ ಕಾಳುಗೊಜ್ಜು ಕೂಡ ಮಾಡ್ಕೊಂಡಿದ್ದೀನಿ. ಹಬ್ಬ ಅಂದರೆ ಒಂದು 3-4 ಥರ ತಟ್ಟೆ ತುಂಬ ಇಷ್ಟಿಷ್ಟು ಇರಬೇಕು. ನನಗೆ ಸ್ವಲ್ಪ ಸ್ವೀಟ್ ಮಾಡೋಕ್ಕೆ ಬರಲ್ಲ, ಖಾರದ ಐಟಮ್ ಎಲ್ಲನೂ ಮಾಡ್ಕೊತೀನಿ. ನೀವು ನೋಡ್ತಿರಬಹುದು ಪನ್ನೀರ್ ಪಲಾವ್ ತುಂಬಾ ಚೆನ್ನಾಗಾಗಿತ್ತು. ನಮ್ಮ ಹಸ್ಬೆಂಡು ಕೂಡ ಅದೇ ಹೇಳ್ತಿದ್ರು, ತುಂಬ ಚೆನ್ನಾಗಾಗಿತ್ತು. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಮತ್ತೊಂದು ಸರಿ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಮೈಲ್ಡ್ ಫ್ಲೇವರ್ ಆಗಿ ತುಂಬಾ ಚೆನ್ನಾಗಾಗಿತ್ತು. ಮತ್ತು ಹಪ್ಳ ಕೂಡ ಕರೆದಿಟ್ಟಿದ್ದೀನಿ. ಒಂದು ಕವರ್ಗೆ ಹಾಕಿ ಎತ್ತಿಟ್ರೆ ಇರುತ್ತೆ, ಪದೇ ಪದೇ ಕರಿಯೋದಕ್ಕೆ ಆಗಲ್ಲ ಅಂತ. ಕಾಳುಗೊಜ್ಜು ನಾನು ಆಲ್ಮೋಸ್ಟ್ ಹೀಗೆ ಮಾಡ್ಕೊಳ್ಳೋದು, ಜಾಸ್ತಿ ಮಸಾಲೆ ಇಟ್ಟು ಮಾಡ್ಕೊಳ್ಳೋದು ನನಗೆ ಅಷ್ಟು ಇಷ್ಟ ಆಗಲ್ಲ.
ಅವರು ಕೂಡ ಸ್ನಾನ ಮಾಡಿ ಪೂಜೆ ಮಾಡಿದ್ರು. ಒಂದು 11 ಗಂಟೆ ಆಗೇ ಹೋಗಿತ್ತು. ನೋಡ್ತಿರಬಹುದು ಪನ್ನೀರ್ ಪಲಾವ್, ಕಾಳುಗೊಜ್ಜು, ಸ್ವಲ್ಪ ಉಪ್ಪಿನಕಾಯಿ ಮತ್ತು ಹಪ್ಳ. ನಾನು ಉಪ್ಪಿನಕಾಯಿ ಏನು ಆ್ಯಡ್ ಮಾಡ್ಕೊಂಡಿಲ್ಲ. ತುಂಬ ಚೆನ್ನಾಗಾಗಿತ್ತು. ಇಷ್ಟಪಟ್ಟು ಎಲ್ಲರೂ ಮನೆಯವರು, ಹುಡುಗರು ಎಲ್ಲ ತಿಂದರು. ಮಾಡಿದ್ದ ಅಡುಗೆ ಚೆನ್ನಾಗಿದೆ ಅಂತ ತಿಂದರೆ ಅದಕ್ಕಿಂತ ಎಷ್ಟು ಖುಷಿ ಅಲ್ವಾ. ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಬಟ್ ಪೂಜೆ ಏನು ಇವತ್ತೇ ಏನು ರೆಡಿ ಮಾಡಿರಲಿಲ್ಲ, ಯಾಕಂದರೆ ಗೌರಿ ಹಬ್ಬ ಆಗಿರೋದ್ರಿಂದ ಎಲ್ಲನೂ ಡೆಕೋರೇಷನ್ಗೆ ನಾಳೆಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು. ಅದನ್ನು ಬಿಟ್ಟು ಆ ದೇವರಿಗೆ ಅಲಂಕಾರ ಅದನ್ನೆಲ್ಲ ಏನು ಮಾಡಿರಲಿಲ್ಲ. ಮಾಮೂಲಿ ಪೂಜೆ ನಡೀತಿತ್ತು ಅಷ್ಟೇ. ಏನೋರಂದ್ರು ನಾಳೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತ, ಅದಕ್ಕೆ ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಅಲ್ಲೇ ದೇವಸ್ಥಾನದಿಂದ ಅಮ್ಮನ ಮನೆಗೆ ನಿಯರ್ ಅಲ್ವಾ ಅಂತ ಹೇಳಿ ಬಂದೆ. ಇದೇ ಡ್ರೆಸ್ಸು ನಾನು ಮುಖೇಶ್ ಟೆಕ್ಸ್ಟೈಲಲ್ಲಿ ತೊಗೊಂಡಿದ್ದು. ಅವಳು ಸ್ವಲ್ಪ ಸಿಂಪಲ್ಲಾಗಿರೋದನ್ನೇ ಇಷ್ಟಪಡ್ತಾಳೆ. ಅಮ್ಮನೂ ಕೂಡ ಮರ ಎಲ್ಲ ಸಾರಿಸಿ ರೆಡಿ ಮಾಡ್ಕೊಂಡಿದ್ರು. ನಾನು ಕೂಡ ಸಿಂಪಲ್ಲಾಗಿ ಸ್ಯಾರಿ ವೇರ್ ಮಾಡಿದ್ದೀನಿ. ನಂಗೆ ಅಷ್ಟು ಪರ್ಫೆಕ್ಟಾಗಿ ಸ್ಯಾರಿ ವೇರ್ ಮಾಡೋಕ್ಕೆ ಬರಲ್ಲ, ನಿಮಗೂ ಹೇಳಿದ್ದೀನಿ. ವೆಲ್ಕಮ್ ಬ್ಯಾಕ್. ಟೈಮು 12 ಗಂಟೆ ಆಗಿದೆ. ಮನೇಲಿ ಎಲ್ಲ ಕೆಲಸನೂ ಮುಗೀತು. ನೋಡಿದ್ದೀರಾ ಅನಿಸುತ್ತೆ. ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಗುಡಿಸಿ ಒರೆಸಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ನೈಟ್ ಬರೀ ದೇವ್ರ ಸಾಮಾನು ತೊಳೆದಿಟ್ಕೊಂಡಿದ್ದೆ ಅಷ್ಟೇ, ಬೇರೆ ಏನೂ ಮಾಡ್ಕೊಂಡಿರಲಿಲ್ಲ. ಬೆಳಗ್ಗೆ ಎದ್ದು ಅದೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಹಬ್ಬದ ಊಟ ಅಂತ ಏನಾದರೂ ಮಾಡ್ಕೋಬೇಕಲ್ವ. ಅದಕ್ಕೆ ಪನ್ನೀರ್ ತೊಗೊಂಬಂದಿದ್ನಲ್ಲ, ಆದರೂ ಪನ್ನೀರ್ ಬಿರಿಯಾನಿ ಮಾಡಿ, ಅಂದರೆ ಪುಲಾವ್ ಥರ ಮಾಡಿ, ಮೊಸರು ಬಜ್ಜಿ, ಹಪ್ಪಳ, ಕಡಲೆಗೊಜ್ಜು ಇಷ್ಟನ್ನು ಮಾಡಿದ್ದೆ. ಈಗ ಹಾಗೆ ಆನ್ ದಿ ವೇ ಹಂಗೆ ಅಮ್ಮನ ಮನೆಗೆ ಹೋಗೋಣ, ಅಮ್ಮಂಗೆ ಒಂದು ಸ್ವಲ್ಪ ಬಾಕ್ಸಲ್ಲಿ ಏನಾದರೂ ತೊಗೊಬರೋಣ ಅಂತ ಸ್ವಲ್ಪ ತೊಗೊಬಂದಿದ್ದೀನಿ. ಯಾಕಂದರೆ ಕಡಿಮೆ ಕ್ವಾಂಟಿಟಿಲೇ ಮಾಡ್ಕೊಂಡಿದ್ದು. ನಾಳೆ ಗಣೇಶನ ಹಬ್ಬ ಆಗಿರೋದ್ರಿಂದ ಗಣೇಶನ ದೇವಸ್ಥಾನಕ್ಕೆ ನಾಳೆ ಹೋಗ್ತೀನಿ. ಹೀಗಾಗಿ ಆನ್ ದಿ ವೇ ಬರ್ತಾ ಹೋಗಿದ್ದು ಅಷ್ಟೇ. ನಿಮಗೂ ಎಲ್ಲ ನಾಡಿನ ಸಮಸ್ತ ಜನರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಗೌರಿ ಗಣೇಶ ಹಬ್ಬನ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಸಿದ್ಧವಾದ ಇದು ಒಂದು ನಾಡ ಹಬ್ಬ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರಿಗೂ ಎಲ್ಲರಿಗೂ ತುಂಬ ಸಂತೋಷದಿಂದ ಮಾಡುವಂಥ ಹಬ್ಬ ಅಂದರೆ ಗಣೇಶನ ಹಬ್ಬ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಣ್ಣಿನ ಮೂರ್ತಿ ಪೂರ್ತಿ ಎಲ್ಲ ಕಡೆನೂ ಚಿಕ್ಕ ಚಿಕ್ಕದು ಒಂಥರ ಇದ್ರ ಥರ ಮಾಡಿ ಗಣೇಶನ ಕೂರಿಸ್ತಾರೆ. ನೋಡೋಣ ನಾಳೆ ಗಣೇಶನ ಹಬ್ಬಕ್ಕೆ ಯಾವ ರೀತಿ ಎಲ್ಲ ನಡೆಯುತ್ತೆ ಮತ್ತು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಮತ್ತು ನಾಳೆ ಗಣೇಶನ ದೇವಸ್ಥಾನದಲ್ಲಿ ಯಾವ ರೀತಿ ಎಲ್ಲ ಅಲಂಕಾರ ಮಾಡಿರ್ತಾರೆ ಅಂತಲೂ ತೋರಿಸ್ತೀನಿ. ಇದೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋದು ಮರೆತೋಗಿದ್ದೆ. ಯಾಕಂದರೆ ಅಮ್ಮಂಗೆ ಬಾಕ್ಸ್ ಕೊಡೋಕೆ ಬಂದಿದ್ನಲ್ಲ, ಹಾಗೆ ಅಮ್ಮ ಅರ್ಶಿನ ಕುಂಕುಮ ಕೊಡ್ತಿದ್ರು. ಸೀರೆ ಕೊಟ್ಟಿಲ್ಲ, ಯಾಕಂದರೆ ಸೀರೆ ಅಮ್ಮ ನನಗೆ ಬಟ್ಟೆ ಕೊಡಿಸಿದ್ದಾರೆ ಆಲ್ರೆಡಿ. ಅದಕ್ಕೋಸ್ಕರ ಬರೀ ಅರ್ಶಿನ ಕುಂಕುಮ ಮತ್ತು ಎಲೆ, ಅಡಿಕೆ, ತಾಂಬೂಲ, ಕಾಣಿಕೆ ಕೂಡ ಬಳೆ ತೊಗೊಳ್ಳೋದಕ್ಕೆ ಅಂತ ಕೊಟ್ಟಿದ್ದಾರೆ. ಅರ್ಶಿನ ಕುಂಕುಮ ನಾನು ಕೂಡ ತೊಗೊಂಡೆ. ಗೌರಿ ಹಬ್ಬದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗಣೇಶನ ಹಬ್ಬ ವಿಡಿಯೋನ ಮುಂದಿನ ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಗೌರಿ ಗಣೇಶ ಹಬ್ಬದ ಗೌರಿ ದಿನದಂದು ಮತ್ತು ಅದರ ಹಿಂದಿನ ದಿನ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸಿ ಯು ದಿ ನೆಕ್ಸ್ಟ್ ವ್ಲಾಗ್, ಗಣೇಶ ವ್ಲಾಗ್. ಬಾಯ್.